ಸರ್ ಮನೆಯೊಳಗಡೆ ಏನು ನೋಡ ಅಮ್ಮ ನೈಟಿ ಹಾಕೊಂಡು ಕುಂತಿರೋದು. ಬೀಪ್ ಮಾಡ್ಬಿಟ್ಟು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನು ಇವತ್ತೊಂದು ಪ್ರಮೋಷನ್ಗೆ ಹೋಗ್ತಿದ್ದೀನಿ. ನೇಲ್ ಪಾಲಿಶ್ ಎಲ್ಲ ಹಾಳಾಗ್ತಾಯಿದೆ. ಏನು ನಂಗೆ ಟೈಮ್ ಇಲ್ಲ. ಓಕೆ, ರೂಫ್ ಟಾಪ್ ಅಂದ್ರೆ ಓಕೆ. ಈಗ somebody please help me. ಸೊ ಗೈಸ್, ನನ್ನ ಬುದ್ಧಿ ಹೆಂಗೆ ಗೊತ್ತಾ, ನನಗೆ ಬೇಕಂದರೆ ಬೇಗ ಬಂದ್ಬಿಡೋಣ, ಲೇಟಾಗಿ ಬರೋದಂದರೆ ಆಗಲ್ಲ. 10:30 ಹೇಳಿದ್ರು, 10:45 ರೀಚ್ ಆಗಿದ್ದೀನಿ. ಅಂದರೆ ಆಮೇಲೆ ಹೇಳ್ತೀನಿ ಸ್ಟೋರಿ. ಓಪನ್ ಬರ್ತದೆ. Promotion. This guys. Yeah, thank you. Okay, like guys, call ಮಾಡ್ತೀನಿ ಅವರಿಗೆ. ಇಂಟರ್ವ್ಯೂ ನಡೀತಾ ಇದೆ. ವೇಟ್ ಮಾಡ್ತಾ ಇದ್ದೀನಿ. ಫುಲ್ ಔಟ್ಫಿಟ್ ತೋರಿಸ್ತೀನಿ ನೋಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಬಸ್ತಾವೆ. ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಲೊಕೇಶನ್ ಚೇಂಜ್ ಆಗಿದೆ, ಸೌಂಡ್ ಬರ್ತಾನೆ. ಸ್ಟ್ರೈನ್ ಆಗಿಬಿಟ್ಟಿದೆ. ಯಾರು ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಇಷ್ಟೇ ಗೈಸ್, 10 ಗಂಟೆ ಎಷ್ಟು 11 o'clock ಬಂದ್ವಾ. 10:45 10:30. ಹಾಂ, ನಾನು 11:45. ಯಾವತ್ತೂ ಅಷ್ಟೇ, ಅವರು 10:30 ಆದರೆ ನಾವು ನಿಜವಾಗ್ಲೂ 12 o'clock ಮಾಡಬೇಕು. ನಾವು ಎಷ್ಟೇ ಜನ ನಿಂತ್ಕೊಂಡು ಕಳ್ಕೊಂಡು ಫೋಟೋಸ್ ಹೊಡ್ಕೊತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಈ ಕೆಫೆ ಅಲ್ವಂತೆ, ಸರಿ ಈ ರೆಸ್ಟೋರೆಂಟ್ ಅಲ್ವಂತೆ, ಇನ್ನೊಂದು ರೆಸ್ಟೋರೆಂಟ್ ಅಂತೆ. ಸೊ ಲೆಟ್ಸ್ ಗೋ. ಯಾರು ಹತ್ಕೋತಾ ಇದ್ದೀನಿ. ತುಂಬ ಗೊತ್ತಾಗೋಯ್ತು. ಹೋಗೋಣ ಅಷ್ಟೇ. ಕುಡಿ ಹೆಂಗೆ ಪರವಾಗಿ ಎತ್ಕೋತೀನಿ ನಾನು. ಅಪ್ಪ ಅವ್ರನ್ನ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾವು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀವಿ. ಅಂದರೆ ಈ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದ್ದಾಗ ಮಾತಾಡೋಕ್ಕಾಗಲ್ಲ ಟೈಮಲ್ಲಿ. ಒಂದು ಹಾಯ್ ಒಂದು ಕರೆಕ್ಟಾಗಿ ಹೇಳಿದ್ರು. ಅದು ಏನು ಗೊತ್ತಾ, ನಮ್ಗೆ ಕ್ಲೋಸ್ ಆಗಿರೋದು ಇಟ್ಬಿಟ್ಟಿರ್ತೀವಲ್ಲ,
ಬೇಜಾರಾಗ್ತಾ ಇದೆ ಅಪ್ಪ ಮಳೆಲ್ಲ ಸ್ಟಡಿಯಾಗಿ ಲಿಟ್ರಲಿ ಗೈಸ್ ನನಗೆ 6 ಗಂಟೆಗೆ ಎದ್ದಿದ್ದೀನಿ 2 ಅವರ್ ನಿಂತು 2 ಅವರು ಕುತ್ಕೊಂಡು ಸುಮ್ಮನೆ ಕ್ಯಾಬಲ್ಲಿ ಹೋಗೋದಲ್ಲ ಬಿಡು 9:45 ಹೋಗೋಣ ಅಂತ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾಗೋಯ್ತು, ಡ್ರೆಸ್ ಯಾವುದು ಒಪ್ಪಕ್ಕಾಗಲ್ಲ, ಮ್ಯಾಚ್ ಆಗ್ತಿಲ್ಲ, ಯಾವುದೋ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೆ, ಜಾಸ್ತಿ ಓವರಾಗಿ ಕಾಣಿಸೋಕೆ ಸ್ಟಾರ್ಟ್ ಆಗೋಯ್ತು. ಆ ರೀಸನ್ಗೆ ಇಲ್ಲೇ ಅಲ್ಲ ಇಲ್ಲೇ ಇರಿ ಒಂದು ನಿಮಿಷ ಆಂಟಿ ಹೇಳ್ಬೇಕಾದ್ರೆ ಅಲ್ಲೇ ಅದಿರೋದು. ನಾನು ಅಲ್ಲೇ ನೋಡ್ಲೇ ಇಲ್ಲ, ಹಿಂಗೆ ಬಂದೆ ತಿರುಗಿ ಕರ್ಕೊಂಡು ಹೋಗ್ಬೇಕಾ? ನಂಗೆ ಅರ್ಥ ಆಗ್ತಿಲ್ಲ. 4th ಫ್ಲೋರ್ ಅಂತ ಇದೆ ಅಲ್ಲ, ಸೋರಾ ಬನ್ನಿ, ಏನಕ್ಕೆ ಲಿಫ್ಟ್ ಇಲ್ಲ ಇದೆಯಲ್ಲ, ಇವಳಿಗೆ ನಡಿಕೊಂಡು ಹೋಗಪ್ಪ ಇದರಲ್ಲಿ ಇದ್ದಾಳೆ. ಗೈಸ್ ಏನು ಅನ್ಕೊಂಡ್ರಿ ಆಂಟಿ? ನಾನು ಇದಕ್ಕೆ ತೋರಿಸ್ತಾ ಇದ್ದೀನಿ, ಅವರು ಅದಕ್ಕೆ ಕಮೆಂಟ್ ಮಾಡ್ತಿದ್ದಾರೆ ಪ್ಲೇಸ್ ಚೆನ್ನಾಗಿದೆ ಅಂತ. ಲೊಕೇಶನ್ ಚೇಂಜ್ ಆಗಿದೆ, ಎಲ್ಲೋ ಸೆಟ್ಲ್ ಆಗ್ತಾ ಇದ್ದೀನಿ ನಾನು. ಹೋಗಿ ಬಂದಿಲ್ಲ, ಅವಳು ಸ್ಟಾರ್ಟ್ ಮಾಡಿ. ಓಕೆ ಜಸ್ಟ್ ಪೆಪ್ಸಿನೋ ಇಲ್ಲ ಏನು ಕೋಕೋ ಕೋಲಾ ಇರ್ಬೋದು ಅಷ್ಟೇ, ಬೇರೆ ಏನು ಅಂತ ನೋಡ ಆರ್ಡರ್ಸ್. ನಾವಿನ್ನ ಇವಾಗ ಅದರಲ್ಲಿ ಈ ಥರ ಗೊತ್ತಾಯಿಲ್ಲ. ಸುಸ್ತಾಯಿತು, ಆರ್ಟಿಸ್ಟ್ಗೂ ಹೇಳ್ಕೊಟ್ಬಿಟ್ಟು ಇರ್ತಿದ್ದೀನಿ. ನನ್ನ ಕಾಲಂತೂ ಖುಷಿ ಆಗ್ತಾ ಇದೆ. ಫೋನಲ್ಲಿ ಬ್ಯುಸಿ ಇದ್ದಾಳೆ, ಎಲ್ಲರೂ ಬ್ಯುಸಿ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಿದ ತಕ್ಷಣ ಸ್ಟಾರ್ಟ್ ಮಾಡೋದು. ಟೈಮ್ ಎಷ್ಟು ಹೀಗೆ ನೋಡಿ, 2:30. ಹಾಂ ಬಂದು 10:45. ಇಷ್ಟೊತ್ತು ತೊಗೊಂಡಿದ್ದಾರೆ, ನೋಡೋಣ ಸ್ಟಾರ್ಟ್ ಆದಮೇಲೆ. ನೋಡಿ ಸ್ಪಂದನ ಅವರು ಕೆಳಗಡೆ ಇಳಿತಾ ಇದ್ದಾರೆ. ಅದು ಇಷ್ಟುದ್ದ ಹೀಲ್ಸ್ ಹಾಕೊಂಡು, ಇರೋದೇ ಇಷ್ಟುದ್ದ, ಅದ್ರ ಜೊತೆ ಹೀಲ್ಸ್ ಬೇರೆ. ಗೈಸ್ ಇವೆಲ್ಲ ಬೇಕಾ ಗೈಸ್? ಅಲ್ಲ ನೋಡಿ ಅಷ್ಟು ಉದ್ದದ ಕಬ್ಬಣಗಳು ಹಾಕ್ಕೊಂಡು. ಗೈಸ್ ನಾನು ಒಂದು ಬಟ್ಟೆ ಹಿಡ್ಕೊಂಡು ಬರಬೇಕು. ನೋಡಿ 15 Pro Max. ಯಾವುದು ಫೋನು ಕಂಪೇರ್ ಮಾಡ್ತಿದ್ದಾರೆ. ಯಾರ್ದು ಕ್ಲಾರಿಟಿ ಚೆನ್ನಾಗಿದೆ, ಯಾರ್ದು ಝೂಮ್ ಆಗ್ತಿದೆ, ಯಾರ್ ಝೂಮಲ್ಲಿ ಏನು ಸರ್ ಮನೆಯೊಳಗಡೆ ಏನು ಮಾಡ್ತಾರೆ ನೈಟಿ ಹಾಕೊಂಡು ಕುಂತಿರೋದು. ಯಾಕೆ ನೋಡೋಣ ಅದೆಲ್ಲ. ಸರ್ ನೀವು ಕ್ಯಾಪ್ಚರ್ ಆಗಿದ್ದೀರಾ ನನ್ನ ಬ್ಲಾಗಲ್ಲಿ. ಗೈಸ್ ಕಿಚಡಿ ಬಂತ ಹಾಂ, ನೀನು ತಿಂದ ತಾನೇ? ತಿಂತೀಯ ಅಲ್ವೇನೆ ಭैया? सिर्फ 2 3 बोला था क्या? हाँ डाल दो भैया. क्या ವೆಜ್ ಹೇಳಿದ್ರು ಅನ್ಸುತ್ತೆ. ಹಾಂ ನನಗೆ ಕರ್ಡ್ ಅದ್ವೇ ಸರ್ ಮಾಡ್ಕೋತಾ ಇದ್ದೀನಿ. ಕಿಚಡಿ ಹೇಳಿದ್ದೆ ನಾನು. ತಗೊಳ್ಳೆ ಹಾಕ್ಲೇನೆ. ನೀನೇ ತೋರಿಸ್ತೆ, ಫುಲ್ ನೀನೇ ತೋರಿಸಿದ್ದೀನಿ. ಯೋಚನೆ ಮಾಡೋಣ. ಕರ್ಡ್ ಬೇಕಾ? ಕರ್ಡ್ ರೈಸಾ? ಕರ್ಡ್ ರೈಸ್ ಅಲ್ಲ, ಕರ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನೇ ಮಾಡ್ಕೊತೀನಿ. ತುಂಬ ದೂರದಲ್ಲಿದ್ಯಾ? ಕರ್ಡ್ ಹಾಕೊಂಡು ಬ್ಯಾಟಿಂಗ್ ಮಾಡ್ತೀನಿ. ಫೋನ್ ಬಿದ್ದೋಗ್ಬಿಟ್ಟ. ಆಂಟಿ ಮಸಾಲ ಹಾಕೊಂತೀನಿ, ಚೆನ್ನಾಗಿರುತ್ತೆ. ಬೇಡ ಆರ್ಡರ್ ಮಾಡಲ್ಲ.
ಎತ್ಕೊಡ್ಲ ಬಟ್ಟೆಗೆ ಮಾಡ್ಬಿಡ್ಬೇಡ ಇನ್ನೂ ರೀಲ್ಸ್ ಆಗಿಲ್ಲ ಓಕೆನಾ ಹಾಕೊಳ್ಳಿ ಒಂಚೂರು ಇಷ್ಟು ಮುಗಿಸಿರೀವಿ ಇದೆಲ್ಲ ನಮ್ದಲ್ಲ ನಾನು ತಗೊಂತೀನಿ ನಂದಲ್ವೆಲ್ಲ ನಗೈ ನಂದಲ್ಲ ಅದು ನಿಂದೆ ಕಿಚಡಿ ಕಿಚಡಿ ಅಂತ ಬರ್ಕೊತೈತೆ ನಾನು 10 ಕಿಚಡಿ ಹೇಳಿದ್ನ 1 ಕಿಚಡಿ ಹೇಳಿದ್ರೆ ಅರ್ಧ ಕುಡ್ದು ತಿಂದಿದ್ದೀನಿ ನನಗೆ ನಂದೇ ಅಲ್ಲ ನನ್ನ ಕಡೆ ಇಟ್ಬಿಟ್ಟು ನೋಡಿ ಹೆಂಗೆಲ್ಲ ಹೇಳ್ತಾ ಇದ್ದೀರ ಆಂಟಿ ನಾನು ನಿಜವಾಗ್ಲೂ ದಾಸಕ್ಕೆ ಬಂದಿದ್ದೀನಿ ತಿನ್ನೆ ಆರ್ಡರ್ ಮಾಡಿಲ್ಲ ಕ್ಲೀನಾಗಿ ಮೂರು ಕಿಚಡಿ ಹೇಳಿದ್ರು ನಾನು ಒಂದು ಪೇಮೆಂಟ್ ಮಾಡಲ್ಲ ಹೌದಾ ಅಂತ ಮಾಡಿದ್ದೆ ನಾನು ತಿಂದೇ ಇಲ್ಲ ನಾನು ಇದರಲ್ಲಿ ಇಂಟರ್ವ್ಯೂಲ್ಲ ಬಿಡಿ ಕಣಿ ಸುಮ್ಮನೆ ಬಾಯ್ ಮುಚ್ಚಿ ವಿಡಿಯೋದಲ್ಲಿ ಬಂದಿದೆ ಬೀಪ್ ಮಾಡ್ಬಿಟ್ಟು ಎಲ್ಲ ಗೊತ್ತಿಲ್ಲ ನಿಮಗೆ ಇಷ್ಟು ನಾನು ಎಷ್ಟು ಹಾಕೊಂಡಿದ್ದೆ ಅಷ್ಟು ಖಾಲಿ ಮಾಡಿದ್ದೀನಿ ಇಷ್ಟೇ ವಾವಲ್ಲ ಅದೇನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಕೊಬ್ಬರಿ ಸಾಕಿದ್ದೀನಿ ಒಳ್ಳೆ ಕಾಮಿಡಿ ಆಯಿತು ಜೋರು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಅದನ್ನು ತಪ್ಪ ನೋಡೋಣ ಅಂತನಾ ಇವಳೇನು ಹಿಡಿಯೋದಳಿದಾಳೆ ಮಳೇಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ನಿಮ್ಗೆ ಕಾಣಿಸ್ ನೋಡಿ ಇಲ್ಲಿ ಕಾಣಿಸ್ತಿದ್ದೆ ತಾನೆ ಯಾರು ಒಬ್ರು ಬಂದ್ಲು ಇನ್ನೊಬ್ಬರು ಪಾರ್ಟ್ನರ್ ಕಂಡಿಟ್ಕೊಂಡಿದ್ದಾಳೆ ಐ ಆಮ್ ನಾಟ್ ಡೂಯಿಂಗ್ ಇಟ್ ಓ ಮೈ ಗಾಡ್ ಮೈ ಔಟ್ಫಿಟ್ ಹ್ಯಾಸ್ ಬಿನ್ ಚೇಂಜ್ ಸೊ ಗೈಸ್ ನಾವು ಹೊರಟಿದ್ದೀವಿ ನನಗೆ ಮೈ ಡಿಯರ್ ಫ್ರೆಂಡ್ ಮೆಟ್ರೋ ಸ್ಟೇಷನ್ವರೆಗೂ ಡ್ರಾಪ್ ಮಾಡ್ತಾಳೆ ಇಷ್ಟು ಧೈರ್ಯದ ಮೇಲೆ ಕೂರಿಸ್ಕೊಂಡಿದ್ದಾಳೆ ಹೆಲ್ಮೆಟ್ ಇಲ್ಲ ಏನಿಲ್ಲ ನನ್ನ ಡ್ರೆಸ್ನ ಒಳಗಡೆ ಹಾಕ್ಕೊಂಡಿದ್ದೀನಿ ಸೋ ಕಂಫರ್ಟಬಲ್ ನಾವು ಏನು ಟ್ರಾಫಿಕ್ ನನ್ನ ಫ್ರೆಂಡ್ ಹೋದ್ಲು ಮುಂದೆನೇ ಮೆಟ್ರೋ ಸ್ಟೇಷನ್ ಇದೆ ಚೂರು ನಡ್ಕೊಂಡು ಹೋಗ್ಬೇಕು ಗೈಸ್ ಐ ಆಮ್ ನಾಟ್ ಎ ಹೀಲ್ಸ್ ಗರ್ಲ್ ಲಿಟ್ರಲಿ ನಾನಲ್ಲ ನೋಡಿ ಅಮ್ಮ ನನಗೆ ಹೀಲ್ಸ್ ಹಾಕ್ಕೊಂಡು ನನ್ನ ಕಾಲೆಲ್ಲ ಬ್ಲಾಸ್ಟ್ ಆಗ್ತಾಯಿದೆ ಆದರೆ ಆ ಔಟ್ಫಿಟ್ಟಿಗೆ ಮ್ಯಾಚ್ ಆಗಬೇಕಲ್ಲ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ ಬಟ್ ಸ್ಟಿಲ್ ಐ ಆಮ್ ಸೋ ಸ್ಮಾರ್ಟ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿತ್ತು ಇವತ್ತಾದರೂ ತುಂಬ ದಿನ ಆಗಿತ್ತು ನಾನು ಆಚೆ ಹೋಗದೆ ಎಲ್ಲೂ ಆ ಕಡೆ ಹೋಗ್ಬೇಕಿತ್ತು ಈ ಕಡೆ ಬಂದ್ಬಿಟ್ಟಿದ್ದೀನಿ ಏನು ವಿಷಯ ಸಾರಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಆವಾಗಲೇ ಮೆಟ್ರೋ ಸ್ಟೇಷನಿಗೆ ರೀಚು ಆಗಾಯಿತು ಮೆಟ್ರೋಯಿಂದ ಇನ್ನೊಂದು ಸ್ಟಾಪಲ್ಲಿ ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಆಯಿತು ಇವಾಗ ಇನ್ನೊಂದು ಮೆಟ್ರೋ ಕ್ಯಾಚ್ ಮಾಡೋಕ್ಕೆ ಹೋಗ್ತಿದ್ದೀನಿ ಕ್ಯಾಬ್ ಮಾಡಿ ನಮ್ಮ ಅಕ್ಕನ ಕರೆದೆ ಅದರೊಳಗೂ ಬರ್ತೀನಿ ಅಂತ ಹೇಳಿದ್ಲು ಮಳೆ ಬರ್ತಿದೆ ಸೊ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಡು ಅಂದ್ಲು ಸೊ ಕ್ಯಾಬ್ ಮಾಡ್ಕೊಂಡು ಬಂದು ಬಾ ಅಂದ್ಲು ಸೊ ಲೆಟ್ಸ್ಕೊಪ್ಪ ಏನೋ ಬಿಟ್ಟಿಲ್ಲ ಅಲ್ಲ ಒಂದ್ಸಲ ಹಿಂದೆ ನೋಡ್ತೀರಾ ಏನಾದ್ರು ಬಿಟ್ಟಿದ್ದೀನಾ ಓಕೆ ಥ್ಯಾಂಕ್ ಯು ಸರ್ ಲೆವೆಲಿಗೆ ಬರ್ತಿದೆ ಮಳೆ ನಿಮ್ಗೆ ಕಾಣಿಸ್ತಿಲ್ಲ ನೋಡಿ ಲೈಟ್ ಬಿಟ್ಟರು ಏನು ಬಿಟ್ಟಿಲ್ಲ ಒಂದ್ಸಲ ವಾಲೆಟ್ ಬಿಟ್ಬಿಟ್ಟಿರ್ತೀನಿ ಓಕೆ ವಾಲೆಟ್ ಇಂಪಾರ್ಟೆಂಟ್ ಈಗ ಓಪನ್ ಆಗುತ್ತೆ ಅಂತೇಳಿ ಏನಿಷ್ಟ ತಗೋತಾ ಇದೆ ಓಕೆ ಓಪನ್ ಆಯಿತು ನನ್ನ ಗಾಡ್ ಒಂದು ನಿಮಿಷ ಬಿಡ್ತೀನಿ ಓಪನ್ ದ ಡೋರ್ ಓ ಬಿಚ್ಚಬೇಕಲ್ಲ ಓಕೆ ಸೊ ಗೈಸ್ ನನ್ನ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಾಯ್